ಮೇಷರಾಶಿಯ ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ನೀವು ಈ ಸಂದೇಶವನ್ನು ನೋಡುತ್ತಿದ್ದೀರಾ ಅಂದರೆ ಅದು ಅನಿರೀಕ್ಷಿತ ಅಲ್ಲ. ಇದು ನಿಮಗೆ ಬೇಕಾದ ಮಾರ್ಗದರ್ಶನ. ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಲ್ಲ. ಇದು ಪರೀಕ್ಷೆಯೂ ಹೌದು, ಅವಕಾಶವೂ ಹೌದು, ಮತ್ತು ಮುಖ್ಯವಾಗಿ ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆದುಕೊಳ್ಳುವ ಸಮಯವೂ ಹೌದು. ಮೇಷರಾಶಿ ಅಗ್ನಿತತ್ವದ ರಾಶಿ. ನಿಮ್ಮಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಧೈರ್ಯ, ವೇಗ, ನಿರ್ಧಾರ ಶಕ್ತಿ ಇರುತ್ತದೆ. ನೀವು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡಾಡುತ್ತಿತ್ತು: ನಾನು ಇಷ್ಟೆಲ್ಲ ಕಷ್ಟಪಟ್ಟರೂ ಫಲ ಏಕೆ ಸಿಗುತ್ತಿಲ್ಲ ಎಂದು. ಈ ಮಾರ್ಚ್ ತಿಂಗಳು ಆ ಪ್ರಶ್ನೆಗೆ ಉತ್ತರ ಕೊಡುವ ಸಮಯ. ಈ ತಿಂಗಳು ನಿಮ್ಮ ಅಧಿಪತಿ ಕುಜ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೋಪ ಮತ್ತು ತುರ್ತು ನಿರ್ಧಾರಗಳ ಗುಣವನ್ನು ಕೂಡ ಹೆಚ್ಚಿಸಬಹುದು. ಸೂರ್ಯನ ಸಂಚಾರ ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ. ಬುಧನ ಚಲನೆ ನಿಮ್ಮ ಮಾತಿನ ಸುಪ್ರಭಾವವನ್ನು ಹೆಚ್ಚಿಸುತ್ತದೆ. ಶುಕ್ರ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತಾರೆ. ಶನಿಯ ದೃಷ್ಟಿ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸಹನೆಯನ್ನು ಪರೀಕ್ಷಿಸುತ್ತದೆ. ಇದರಿಂದ ಏನಾಗಬಹುದು ಗೊತ್ತೇ? ನೀವು ಏನನ್ನಾದರೂ ದೊಡ್ಡ ಮಟ್ಟದಲ್ಲಿ ಸಾಧಿಸಬೇಕು ಅನ್ನೋ ಹಂಬಲ ಹೆಚ್ಚಾಗುತ್ತದೆ. ಸಣ್ಣ ವಿಷಯಕ್ಕೂ ನೀವು ಅತಿಯಾಗಿ ಪ್ರತಿಕ್ರಿಯಿಸುತ್ತೀರಿ. ಕೆಲವು ಜನರು ನಿಮ್ಮ ವಿರುದ್ಧ ಮಾತನಾಡಬಹುದು, ಆದರೆ ಅದೇ ಸಮಯದಲ್ಲಿ ಹೊಸ ಅವಕಾಶಗಳು ನಿಮ್ಮ ಕಡೆ ಬರುತ್ತದೆ. ಇದು ಏನೋ ಒಳ್ಳೆಯದು, ಕೆಟ್ಟದು ಅಲ್ಲ. ಇದು ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ತಿಂಗಳ ಮೊದಲಾರ್ಧದಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲಸದ ಜವಾಬ್ದಾರಿ ಹೆಚ್ಚಾಗುತ್ತದೆ. ನೀವು ಮಾಡಿದ ಕೆಲಸಕ್ಕೆ ತಕ್ಷಣ ಗುರುತಿಲ್ಲದಿದ್ದರೂ ನಿರಾಶರಾಗಬೇಡಿ. 15ನೇ ತಾರೀಖಿನ ನಂತರ ಪರಿಸ್ಥಿತಿ ತಿರುಗುತ್ತದೆ. ನಿಮ್ಮ ಪರಿಶ್ರಮ ಗಮನಕ್ಕೆ ಬರುತ್ತದೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಅವಕಾಶದ ಮಾತುಕತೆ ಶುರುವಾಗಬಹುದು. ಮೇಷರಾಶಿಯವರಿಗೆ ಒಂದು ದೊಡ್ಡ ಎಚ್ಚರಿಕೆ: ಕೋಪದಲ್ಲಿ ರಾಜೀನಾಮೆ ಕೊಡಬೇಡಿ. ತಾತ್ಕಾಲಿಕ ಕೋಪದಿಂದ ತೆಗೆದುಕೊಂಡ ನಿರ್ಧಾರ ದೀರ್ಘಕಾಲದ ಪಶ್ಚಾತ್ತಾಪ ತರಬಹುದು. ವ್ಯಾಪಾರಿಗಳಿಗೆ ಆರಂಭದಲ್ಲಿ ನಿಧಾನಗತಿಯಲ್ಲಿ ಕಾಣಬಹುದು, ಆದರೆ ತಿಂಗಳ 3ನೇ ವಾರದಿಂದ ಹೊಸ ಆರ್ಡರ್ಗಳು, ಹೊಸ ಸಂಪರ್ಕಗಳು, ಹೊಸ ಡೀಲ್ಗಳು ಬರಬಹುದು. ಗ್ರಾಹಕ ರಾಜ್ಯತೆ, ಧೈರ್ಯ ಮತ್ತು ವಿನಯ ಇರಲಿ. ಹಣ ಬರುತ್ತದೆ, ಆದರೆ ಉಳಿಯುತ್ತದೆಯೇ ಎಂಬುದು ನಿಮ್ಮ ನಿಯಂತ್ರಣದ ಮೇಲೆ ಇರುತ್ತದೆ. ವಾಹನ, ಮನೆ, ವೈದ್ಯಕೀಯ ವೆಚ್ಚಗಳ ಮೇಲೆ ಖರ್ಚು ಬರಬಹುದು. 12ರಿಂದ 18ರ ನಡುವೆ ದೊಡ್ಡ ಹೂಡಿಕೆ ಅಥವಾ ಲೋನ್ ತೆಗೆದುಕೊಳ್ಳುವುದು ಬೇಡ. ಯಾರಿಗಾದರೂ ಜಾಮೀನುವಿಲ್ಲಬೇಡಿ. ಕೈಸಾಲವನ್ನು ಕೊಡಬೇಡಿ. ಹೂಡಿಕೆ ಮಾಡುವವರು ದೀರ್ಘಕಾಲದ ಯೋಜನೆ ಮಾಡಿ ಬೇಗ ಲಾಭದ ಆಸೆ ಬಿಡಿ. ನಿಮ್ಮ ಹಣ ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ತಿಂಗಳ ಕೊನೆಯಲ್ಲಿ ಹಣದ ಸ್ಥಿತಿ ಸ್ಥಿರವಾಗುತ್ತದೆ. ಈ ತಿಂಗಳು ನಿಮ್ಮ ಮಾತು ಅತ್ಯಂತ ಮುಖ್ಯ. ಸಣ್ಣ ಮಾತು ದೊಡ್ಡ ಜಗಳವಾಗಬಹುದು. ಗಂಡ ಹೆಂಡತಿಯ ನಡುವೆ ಅಹಂಕಾರ ಬಂದರೆ ಶಾಂತಿ ಕಳೆದು ಹೋಗುತ್ತದೆ. ನೀವು ಒಂದು ಹೆಜ್ಜೆ ಹಿಂದೆ ಸರಿದರೆ ಮನೆಯಲ್ಲೇ ಶಾಂತಿ ಬರುತ್ತದೆ. ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಸೂಕ್ಷ್ಮ ಸಮಯ. ದಾಂಪತ್ಯದಲ್ಲಿ ಸಣ್ಣ ಮಾತು ದೊಡ್ಡ ಜಗಳವಾಗಬಹುದು. ನನ್ನ ಮಾತೇ ಸರಿ ಅನ್ನೋ ಅಹಂಕಾರ ಬಂದರೆ ಶಾಂತಿ ಕಳೆದು ಹೋಗುತ್ತದೆ. ಒಂದೇ ಒಂದು ಕ್ಷಣದಲ್ಲಿ ಬಿಟ್ಟುಕೊಟ್ಟರೆ ಮನೆ ನೆಮ್ಮದಿಯಿಂದ ತುಂಬಿರುತ್ತದೆ. ಸಹೋದರರೊಂದಿಗೆ ಹಳೆಯ ವಿಷಯದಿಂದ ಭಿನ್ನಾಭಿಪ್ರಾಯ ಬರಬಹುದು. ಮಾತಿನ ಮೇಲೆ ಹಿಡಿತ ಇರಲಿ. ಮಕ್ಕಳ ವಿಷಯದಲ್ಲಿ ವಿಶೇಷ ಗಮನ ಕೊಡಿ. ಅವರ ಮೇಲೆ ಕೋಪ ತೋರಿಸುವ ಬದಲು ಅವರ ಮನಸ್ಸು ಅರ್ಥ ಮಾಡಿಕೊಳ್ಳಿ. ಪ್ರೀತಿಯಿಂದ ಮಾತನಾಡಿದರೆ ಅವರು ನಿಮಗೆ ಇನ್ನಷ್ಟು ಹತ್ತಿರವಾಗುತ್ತಾರೆ. ಪ್ರೇಮಿಗಳಿಗೆ ಈ ತಿಂಗಳು ಸ್ವಲ್ಪ ಗೊಂದಲ, ಅನುಮಾನ, ಅಸಮಾಧಾನ. ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಭಾವನೆ ಬರಬಹುದು. ಆದರೆ ಮಾತನಾಡಿದರೆ ಎಲ್ಲವೂ ಸರಿಯಾಗುತ್ತದೆ. ಮೌನ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತದೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್, ನಿದ್ದೆ ಕೊರತೆ, ಮಾನಸಿಕ ಒತ್ತಡ ಕಾಣಿಸಬಹುದು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಪ್ರಾಣಾಯಾಮ, ಯೋಗ ಅಥವಾ ನಡೆಯುವುದು ಉತ್ತಮ. ಆಹಾರದಲ್ಲಿ ನಿಯಂತ್ರಣ ಇರಲಿ. ರಾತ್ರಿ ಜಾಸ್ತಿ ಜಾಗರಣೆ ಬೇಡ. ಡ್ರೈವಿಂಗ್ ಮಾಡುವಾಗ ವಿಶೇಷವಾದ ಎಚ್ಚರಿಕೆ ಇರಬೇಕು. ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಸಮಯ. ಏಕಾಗ್ರತೆ ಕುಸಿಯಬಹುದು. ಮೊಬೈಲ್ ದೂರವಿಡಿ. ಬೆಳಗಿನ ಸಮಯದಲ್ಲಿ ಓದಿದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಈ ತಿಂಗಳು ಪರಿಶ್ರಮ ಮಾಡಿದರೆ ಫಲ ಖಚಿತವಾಗಿದೆ. ಈ ತಿಂಗಳ ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಹಳದಿ. ಅದೃಷ್ಟದ ಸಂಖ್ಯೆಗಳು 3 ಮತ್ತು 9. ಮಂಗಳವಾರ ಮತ್ತು ಗುರುವಾರ ನಿಮಗೆ ಶುಭ. ಪರಿಹಾರಗಳ ವಿಷಯಕ್ಕೆ ಬಂದರೆ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ದೇವರ ಮುಂದೆ ಕುಳಿತು ಓಂ ಭೌಮಾಯ ನಮಃ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಮಂಗಳವಾರ ದೇವಾಲಯಕ್ಕೆ ಭೇಟಿ ನೀಡಿ ಕೆಂಪು ಹೂವು ಅರ್ಪಿಸಿ. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಇವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೇಷರಾಶಿಯವರೇ, ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಬೆಳಕು ತರಬಲ್ಲದು. ಆದರೆ ಆ ಬೆಳಕಿಗೆ ದಾರಿ ತೋರಿಸುವುದು ನಿಮ್ಮ ತಾಳ್ಮೆ. ಕೋಪವನ್ನು ನಿಯಂತ್ರಿಸಿ. ಹಣದಲ್ಲಿ ಜಾಗ್ರತೆ ವಹಿಸಿ. ಸಂಬಂಧಗಳಲ್ಲಿ ಮಧುರತೆ ಇಡಿ. ಆರೋಗ್ಯದಲ್ಲಿ ಶಿಸ್ತು ಪಾಲಿಸಿ. ನೀವು ಅಗ್ನಿತತ್ವದವರು.
ಅಗ್ನಿ ಸುಡಬಹುದು, ಆದರೆ ಅದೇ ಅಗ್ನಿ ದೀಪವಾಗಿ ಬೆಳಗಬಹುದು. ಈ ತಿಂಗಳು ನೀವು ದೀಪವಾಗಿರಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೇಷರಾಶಿಯ ನಿನ್ನ ಸ್ನೇಹಿತರು ಮತ್ತು ಬಂಧುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.